ನಮಸ್ಕಾರ. ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವಿತ್. ಇವತ್ತಿನ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮಕ್ಕೆ ನಾವು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದೇವೆ. ಪ್ರತಿದಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೇವೆ. ಅದೇ ರೀತಿ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಆಗಮಿಸಿದ್ದೇವೆ. ಇಲ್ಲಿ ಬಿಜೆಪಿಯಿಂದ ಬಸವರಾಜ್ ಕ್ಯಾವತ್ತೂರು, ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್ ಸ್ಪರ್ಧೆ ಮಾಡ್ತಿದ್ದಾರೆ. ಜನರ ಮತದ ಒಲವು ಬಿಜೆಪಿ ಕಡೆ ಇದೆಯಾ, ಕಾಂಗ್ರೆಸ್ ಕಡೆ ಇದೆಯಾ, ಯಾರು ಏನಂತಾರೆ, ಜನರ ಅಭಿಪ್ರಾಯ ಯಾವ ರೀತಿ ಇದೆ, ಇವೆಲ್ಲವನ್ನು ಕೂಡ ಸಂಗ್ರಹ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೊಪ್ಪಳ ಲೋಕಸಭೆಯಲ್ಲಿ ರಂಗೇರುತ್ತಿದೆ ರಣಕಣ. ಡಾಕ್ಟರ್ ಬಸವರಾಜ ವರ್ಸಸ್ ರಾಜಶೇಖರ್ ಹಿಟ್ನಾಳ್. ಕೊಪ್ಪಳ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ತಯಾರಾಗ್ತಾ ಇದೆ. ಕೊಪ್ಪಳ ಕ್ಷೇತ್ರದ ಸಂಖ್ಯೆ 8 ಆಗಿದ್ದು ಪ್ರಸ್ತುತ 8 ವಿಧಾನಸಭಾ ಕ್ಷೇತ್ರವನ್ನ ಹೊಂದಿದೆ. ಕೊಪ್ಪಳ ಕ್ಷೇತ್ರದಲ್ಲಿ ಒಟ್ಟು 17.36 ಲಕ್ಷ ಮತದಾರರಿದ್ದಾರೆ. ಕೊಪ್ಪಳ, ಕನಕಗಿರಿ, ಗಂಗಾವತಿ, ಕುಷ್ಟಗಿ, ಯಲಬುರ್ಗಾ, ಸಿಂಧನೂರು, ಮಸ್ಕಿ, ಬಳ್ಳಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ. ಕೊಪ್ಪಳ ವೈವಿಧ್ಯಮಯ ಜನ ಸಮುದಾಯವನ್ನ ಪ್ರತಿಬಿಂಬಿಸುತ್ತೆ. ಎಸ್, ಈ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಅಭ್ಯರ್ಥಿಗಳ ನಡುವೆ ಜಿದ್ದಾಜಿದ್ದಿ ನಡೆದಿದೆ. ಈ ಬಾರಿ ಬಿಜೆಪಿಯಲ್ಲಿ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದು ಅಭ್ಯರ್ಥಿಯಾಗಿ ವೈದ್ಯ ಬಸವರಾಜ್ ಆಯ್ಕೆ ಆಗಿದ್ದಾರೆ. ಏನೋ ಕಾಂಗ್ರೆಸ್ ಪಾಳ್ಯದಲ್ಲೂ ಟಿಕೆಟ್ಗೆ ಲಾಬಿ ನಡೆದಿದೆ. ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರ ಹೆಣಿತಾ ಇದೆ. ಕಳೆದ ಸಲ ಪರಾಜಿತರಾಗಿದ್ದ ರಾಜಶೇಖರ್ ಹಿಟ್ನಾಳ್ ಮತ್ತೊಮ್ಮೆ ಅಗ್ನಿ ಪರೀಕ್ಷೆ ಎದುರಿಸುವುದಕ್ಕೆ ಸಜ್ಜಾಗಿದ್ದಾರೆ. ಏನೋ ಕೊಪ್ಪಳದಲ್ಲಿ ಜಾತಿ ಲೆಕ್ಕಾಚಾರ ನೋಡೋದಾದ್ರೆ ಲಿಂಗಾಯತರು 5 ಲಕ್ಷ, ಕುರುಬರು 4 ಲಕ್ಷ, ಮುಸ್ಲಿಮರು 3 ಲಕ್ಷ, ಪರಿಶಿಷ್ಟ ಜಾತಿ 3 ಲಕ್ಷವಾದ್ರೆ ಪರಿಶಿಷ್ಟ ಪಂಗಡ 2 ಲಕ್ಷವಿದೆ. ಇನ್ನು ಬಲಿಜ ಸಮಾಜ 60,000, ರೆಡ್ಡಿ ಜನಾಂಗ 40,000ವಿದೆ. ಇನ್ನು ಕೆಆರ್ಪಿಪಿ ಪಕ್ಷದಿಂದ ನಿಂತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ಲುವ ಮೂಲಕ ಜನಾರ್ದನ ರೆಡ್ಡಿ ರಾಜಕೀಯ ಪುನರ್ಜನ್ಮ ಪಡೆದಿದ್ದಾರೆ. ಇದೀಗ ಕೆಆರ್ಪಿಪಿ ಪಕ್ಷವನ್ನ ಬಿಜೆಪಿಯೊಂದಿಗೆ ವಿಲೀನಗೊಳಿಸುವ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ನೀಡಿದ್ದಾರೆ. ಇನ್ನು ಕೊಪ್ಪಳದಲ್ಲಿ ಆಯಾ ಪಕ್ಷಗಳ ನಾಯಕರು ಮನೆ ಮನೆಗೆ ತೆರಳಿ ತಮ್ಮ ಪಕ್ಷದ ಸಾಧನೆ, ಮಹಿಳೆಯರ ಸಂರಕ್ಷಣೆ, ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಪಕ್ಷ ಕೈಗೊಂಡ ನಿರ್ಣಯಗಳನ್ನ ಮಹಿಳೆಯರಿಗೆ ಮನವರಿಕೆ ಮಾಡಿ ಅಭ್ಯರ್ಥಿಗೆ ಮತಯಾಚನೆ ಮಾಡ್ತಿದ್ದಾರೆ. 2 ಪಕ್ಷಗಳು ಮತದಾರರನ್ನ ಸೆಳೆಯುವುದಕ್ಕೆ ನಾನಾ ರೀತಿಯ ರಣತಂತ್ರ ರೂಪಿಸ್ತಾ ಇದ್ದು ಚುನಾವಣಾ ಕಣ ರಂಗೇರುತ್ತಿದೆ. ಲೋಕಸಭಾ ಕ್ಷೇತ್ರಕ್ಕೆ ರಿಪಬ್ಲಿಕ್ ಕನ್ನಡ ಆಗಮಿಸಿದೆ. ಎಲೆಕ್ಷನ್ ಎಕ್ಸ್ಪ್ರೆಸ್ ನಲ್ಲಿ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋಣ. ಜನರು ಯಾರ ಕಡೆ, ಯಾವ ಪಕ್ಷದ ಕಡೆ ಮತವನ್ನ